ಮಂಗಳೂರಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಅಲ್ಲಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ನಗರದ ಪಚ್ಚನಾಡಿಯ ಶಿವಾಜಿನಗರ ಪ್ರದೇಶದ ಸುಜಾತ ಎಂಬವರ ಮನೆ ಧರೆಗುರುಳಿದೆ. ಸ್ಥಳಕ್ಕೆ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಹಾಗೂ ನಿಕಟಪೂರ್ವ ಕಾರ್ಪೊರೇಟರ್ ಸಂಗೀತಾ ನಾಯಕ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಕೂಡಲೇ ಸದರಿ ಕ್ರಮ ವಹಿಸುವಂತೆ ಕಂದಾಯ ಅಧಿಕಾರಿಗಳಿಗೆ ಶಾಸಕರು ಸೂಚನೆಯನ್ನ ನೀಡಿದರು. ಇದೇ ವೇಳೆ ಶಾಸಕರು ತಮ್ಮ ವೈಯಕ್ತಿಕ ನೆಲೆಯಿಂದ ಬಾಡಿಗೆ ಮನೆಯನ್ನ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡುವ ಮೂಲಕ ಮಾನವೀಯತೆಯನ್ನು ಮೆರೆದರು. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಏನು ಕೊಡ್ತಾ ಇದ್ವಿ ಆ ಅಮೌಂಟನ್ನು ಕೊಟ್ಟರೆ ಬಹುಶಃ ಜನರಿಗೆ ಸಹಾಯವಾಗ್ತದೆ. ಜನರ ಸಮಸ್ಯೆ ಜನರ ಪರವಾಗಿ ಇರಬೇಕಂತ ಸರ್ಕಾರ ಇದರ ಬಗ್ಗೆ ಅಸಡ್ಡೆತನವನ್ನು ತೋರಿಸಿದೆ. 1,10,000 ಕೊಡುವಂಥ ಜಾಗದಲ್ಲಿ 5 ಲಕ್ಷವನ್ನು ಕೊಡುವಂಥ ಕೆಲಸ ಮಾಡಬೇಕು. ಮತ್ತು ಡ್ಯಾಮೇಜ್ ಆದ ಹೌಸ್ಗಳಿಗೆ ಹಿಂದೆ 2.5 ಲಕ್ಷ ಈ ರೀತಿ ಬೇರೆ ಬೇರೆ ರೀತಿಯ ಡ್ಯಾಮೇಜ್ ಪ್ರಕಾರ ಕೊಡ್ತಿರುವಂಥ ಭಾಗಶಃ ಡ್ಯಾಮೇಜ್ ಆದಾಗ ಕೊಡ್ತಾಯಿದ್ವಿ ನಮ್ಮ ಸರ್ಕಾರ ಇದ್ದಾಗ. ಆ ರೀತಿ ಅಮೌಂಟನ್ನು ಈಗ ಕೊಡಬೇಕು. ಈಗ ಖಾಲಿ 60,000 ಸಿಗ್ತದೆ. ಇದೆಲ್ಲ ಏರುಪೇರು ತಾರತಮ್ಯ ಇದೆ. ಅದರ ನಡುವೆಯಲ್ಲಿ ಬೇರೆ ಸಮಸ್ಯೆಗೆ ಸಹ ಬೇರೆ ಮಳೆಯಿಂದ ಆಗದಂಥ ಬೇರೆ ಬೇರೆ ಸಮಸ್ಯೆ ಇದೆ. ಅದಕ್ಕೆ ಸಹ ಯಾವುದೇ ರೀತಿಯ ಹಣ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇಲ್ಲ. ಜನ ಭಾಳ ಕಣ್ಣೀರು ಸುರಿಸ್ತಾ ಇದ್ದಾರೆ. ಎಲ್ಲರೂ ಸಹ ಸರ್ಕಾರದವರು ಇಮ್ಮಿಡಿಯೇಟಾಗಿ ಇದ್ರ ಬಗ್ಗೆ ಆ್ಯಕ್ಷನನ್ನು ತೆಗಿಬೇಕು ಅನ್ನುವಂಥದ್ದು ಸಾರ್ವಜನಿಕರ ಮತ್ತು ನಮ್ಮೆಲ್ಲರ ಕೋರಿಕೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. Volkswagen Mangalore, Airport Road, Yeyadi, Mangalore. Volkswagen.